ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ 7th ಸ್ಟ್ಯಾಂಡರ್ಡಿನ ಸಿಮಿಟ್ರಿ ಲೆಸನ್ನಿನಲ್ಲಿ ಎಕ್ಸಸೈಸ್ 12.1ನಲ್ಲಿ ಕ್ವಶನ್ ನಂಬರ್ 8, ಕ್ವಶನ್ ನಂಬರ್ 9 ಆ್ಯಂಡ್ ಕ್ವಶನ್ ನಂಬರ್ 10 ಡಿಸ್ಕಸ್ ಮಾಡ್ತಾ ಹೋಗೋಣ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 8. ನೋಡಿ, ಕ್ವಶನ್ ನಂಬರ್ 8 ಏನು ಹೇಳಿದ್ದಾರೆ? ವಾಟ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ ಹ್ಯಾವ್ ರಿಫ್ಲೆಕ್ಷನಲ್ ಸಿಮಿಟ್ರಿ, ದಟ್ ಈಸ್ ಸಿಮಿಟ್ರಿ ರಿಲೇಟೆಡ್ ಟು ದ ಮಿರರ್ ರಿಫ್ಲೆಕ್ಷನ್. ಅಂದರೆ ಇಂಗ್ಲಿಷ್ ಆಲ್ಫಾಬೆಟ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಯಾವ ಲೆಟರ್ಸಿಗೆ ಸಿಮಿಟ್ರಿ ಇದೆ, ಅಲ್ಲಿ ವರ್ಟಿಕಲ್ ಮಿರರ್ ಇರೋಂಥ ಲೆಟರ್ಸ್ ಯಾವುದು, ಹಾರಿಜೆಂಟಲಿ ಸಿಮೆಟ್ರಿಕಲ್ ಆಗಿರುವಂಥ ಲೆಟರ್ಸ್ ಯಾವುದು, ಬೋತ್ ಹಾರಿಜೆಂಟಲಿ ಮತ್ತು ವರ್ಟಿಕಲಿ ಮಿರರ್ ಇಮೇಜ್ ಆಗಿರುವಂಥ ಲೆಟರ್ಸ್ ಯಾವುದು, ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಕ್ವಶನ್ ನಂಬರ್ 8 ನಿಮಗೆ ಗೊತ್ತಿದೆ. ಇಂಗ್ಲೀಷ್ ಆಲ್ಫಾಬೆಟ್ ಕ್ಯಾಪಿಟಲ್ ಲೆಟರನ್ನು ಬರಿತಾ ಹೋಗ್ರಿ. 26 ಲೆಟರ್ಸ್ ಇದಾವಲ್ವಾ? ಎ, ಬಿ, ಸಿ, ಡಿ, ಇ, ಎಫ್, ಜಿ, ಹೆಚ್, ಐ, ಜೆ, ಕೆ, ಎಲ್, ಎಮ್, ಎನ್, O, P, Q, R, S, T, U, V, W, X, Y, Z. ಈ 26 ಲೆಟರ್ಸಲ್ಲಿ ಫಸ್ಟ್ ಏನು ಹೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ ಎ, ವರ್ಟಿಕಲ್ ಮಿರರ್. ಆ ವರ್ಟಿಕಲಿ ಯಾವುದು ಸಿಮೆಟ್ರಿಕಲ್ ಇದೆ ಅಂದರೆ ನೋಡಿ, ಏನು ನಾವು ಈ ಥರ ಬರೆದ್ರೆ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ನಾವು ಯಾವ ಥರ ಡ್ರಾ ಮಾಡ್ತೀವಿ, ಈ ಥರ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಸೇಮ್ ಅಗೇನ್ ಏನೇ ಬರುತ್ತೆ. ನೆಕ್ಸ್ಟು ಬಿಗೆ ನೀವು ಡ್ರಾ ಮಾಡೋಕ್ಕಿದ್ರೆ ಈ ಥರ ಬರುತ್ತೆ, ಸಿಗೆ ಈ ಥರ ಬರುತ್ತೆ, ಡಿಗೆ ಅಗೇನ್ ಈ ಥರ ಬರುತ್ತೆ, ಇ ಬರೋದಿಲ್ಲ, ಎಫ್ ಬರಲ್ಲ, ಜಿ ಬರಲ್ಲ, ಹೆಚ್. ನೋಡಿ, ಹೆಚ್ ನೀವು ಯಾವ ಥರ ಬರೀತೀರಾ, ವರ್ಟಿಕಲ್ ಈ ಥರ ಲೈನ್ ಆಫ್ ಸಿಮೆಟ್ರಿ. ಅಗೇನ್ ನಿಮಗೆ ಹೆಚ್ ಯಾವ ಥರ ಬರುತ್ತೆ, ಇದೇ ಥರ ಬರುತ್ತೆ. ಮಿರರಲ್ಲಿ ಬರೆದ್ಬಿಟ್ಟು ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಐ ಕೂಡ ಸೇಮ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿನೇ ಬರುತ್ತೆ. ಐಗೂ ಇದೇ ಥರ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ನೀವು ಡ್ರಾ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಐ ಆದಮೇಲೆ ನೋಡಿ, ಜೆ ಬರಲ್ಲ, ಕೆ ಬರಲ್ಲ, ಎಲ್ ಬರಲ್ಲ, ಎಮ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಇದೆ. ಸೊ ಎಮ್ಮಿಗೆ ನೀವು ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡಿದರೆ ಅಗೇನ್ ಎಮ್, ಮಿರರಲ್ಲಿ ಎಮ್ ಬರೆದು ನೀವು ಹಿಡಿದು ನೋಡಿ ಒಂದು ಪೇಪರ್ ಮೇಲೆ, ಸೇಮ್ ನಿಮಗೆ ಇದೇ ಥರನೇ ಕಾಣುತ್ತೆ. ಎಮ್ ಆದಮೇಲೆ ನೆಕ್ಸ್ಟ್ ಎನ್ ಬರೋದಿಲ್ಲ, ಓಗೆ ಅಗೇನ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಇದೆ. ಸೊ ಅಗೇನ್ ಓ ಬರುತ್ತೆ, ಪಿ, ಕ್ಯೂ, ಆರ್, ಎಸ್. ನೆಕ್ಸ್ಟ್ ಟಿಗೆ ಕೂಡ ಸೇಮ್ ಬರುತ್ತೆ, ಟಿ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಇದೆ, ಟಿ. ಆ್ಯಂಡ್ ದೆನ್ ಯು ಕೂಡ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಸೇಮ್, ಯು ಇದೇ ಥರ ಬರುತ್ತೆ. ವಿ ಅಗೇನ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ, ಡಬ್ಲ್ಯೂ ಅಗೇನ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ, ಎಕ್ಸ್ ಅಗೇನ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಇದೆ. ನೆಕ್ಸ್ಟ್ ವೈ ಅಗೇನ್ ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ, ವೈ ಇದೇ ಥರ ಬರುತ್ತೆ. ಬಟ್ ಝೆಡ್ ಬರೋದಿಲ್ಲ. ನೀವು ಝೆಡ್ ಈ ಥರ ಬರೆದ್ರೆ ಮಿರರಲ್ಲಿ ಈ ಥರ ಕಾಣುತ್ತೆ ನೋಡಿ. ಇವಿಷ್ಟು ಲೆಟರ್ಸನ್ನು ಬರೆದು ಚೆಕ್ ಮಾಡಿ. ಇದು ಯಾವುದು ವರ್ಟಿಕಲ್ ಮಿರರ್ ಆಗಿರೋಂಥ ಲೆಟರ್ಸ್. ಇಷ್ಟು ಗೊತ್ತಾಯಿತು. ಬಿ ಮತ್ತು ನಿಮಗೇನು ಕೊಟ್ಟಿದ್ದಾರೆ, ಹಾರಿಜೆಂಟಲ್ ಮಿರರ್ ಇರೋಂಥ ಲೆಟರ್ಸ್. ಇದರಲ್ಲಿ ಹಾರಿಜೆಂಟಲ್ ಆಗಿ ಬರೆದಾಗ ಸೇಮ್ ಬರೋವಂಥದ್ದು ಯಾವುದು ಅಂದರೆ ನೋಡಿ, ಬಿ ನೀವು ಹಾರಿಜೆಂಟಲಿ ಡ್ರಾ ಮಾಡಿದಾಗೂ ನಿಮಗೇನು ಬರುತ್ತೆ, ಬಿ ಇದೇ ಥರನೇ ಬರುತ್ತೆ. ಈ ಥರ ಡ್ರಾ ಮಾಡ್ತೀರ, ಮೇಲ್ಗಡೆ ಮತ್ತು ಕೆಳಗಡೆ ನಿಮಗೆ ಏನು ಸೇಮ್ ಬರುತ್ತೆ. ಸಿ ಅಗೇನ್ ನೋಡಿ, ಹಾರಿಜೆಂಟಲಿ ಸಿ ಸೇಮ್ ಬರುತ್ತೆ. ನೆಕ್ಸ್ಟ್ ಡಿ ಅಗೇನ್ ಹಾರಿಜೆಂಟಲಿ ಡ್ರಾ ಮಾಡಿದಾಗ ನಿಮಗೇನು ಬರುತ್ತೆ, ಡಿನೇ ಬರುತ್ತೆ. ಇ ಹಾರಿಜೆಂಟಲಿ ಡ್ರಾ ಮಾಡಿದಾಗ ಅಗೇನ್ ನಿಮಗೆ ಈ ಥರನೇ ಬರುತ್ತೆ. ಹೆಚ್ ಹಾರಿಜೆಂಟಲಿ ಡ್ರಾ ಮಾಡಿದರೂ ಕೂಡ ನಿಮಗೆ ಹೆಚ್ ಬರುತ್ತೆ, ಮಿರರ್ ಹಾರಿಜೆಂಟಲ್ ಮಿರರ್ ಆಗಿರುತ್ತೆ. ದೆನ್ ಐ ಆ್ಯಂಡ್ ದೆನ್ ಓ ಅಗೇನ್ ಓ ಆ್ಯಂಡ್ ಎಕ್ಸ್. ಸೊ ಅವೆಲ್ಲ ಏನಾಗಿರುತ್ತೆ, ಹಾರಿಜೆಂಟಲ್ ಮಿರರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ಏನು ಕೇಳಿದ್ದಾರೆ ನೋಡಿ, ನಿಮಗೆ ಬೋತ್ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್, ಹಾರಿಜೆಂಟಲ್ಲೂ ಆಗಿರಬೇಕು ಮತ್ತು ವರ್ಟಿಕಲ್ಲೂ ಆಗಿರಬೇಕು. ಅವು ಯಾವುದು ಅಂತ ಹೇಳಿ ನೋಡಿ. ಹೆಚ್ ನೋಡಿ, ನಿಮಗೆ ಹೆಚ್ ಇಲ್ಲಿದೆ, ವರ್ಟಿಕಲಲ್ಲೂ ಇದೆ, ಹೆಚ್ ಇಲ್ಲಿ ಹಾರಿಜೆಂಟಲಲ್ಲೂ ಇದೆ. ಸೊ ಹೆಚ್ ಏನಾಗಿರುತ್ತೆ, ಬೋತ್ ವರ್ಟಿಕಲಿ ಮತ್ತು ಹಾರಿಜೆಂಟಲಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಓ ನೋಡಿ, ಓ ಇದೆ, ಇಲ್ಲಿ ಐ ಇದೆ, ಇಲ್ಲಿ ಐ ಬರುತ್ತಲ್ವ, ನಾವು ಬರ್ದಿಲ್ಲ ಅಲ್ವಾ ಇಲ್ಲಿ ನೋಡಿ. ಐ ಕೂಡ ವರ್ಟಿಕಲಿ ಮತ್ತು ಹಾರಿಜೆಂಟಲಿ ಎರಡು ಬರುತ್ತೆ ಐ. ಸೊ ಐ ಕೂಡ ಏನಾಗಿರುತ್ತೆ, ವರ್ಟಿಕಲಿ ಮತ್ತು ಹಾರಿಜೆಂಟಲಿ. ನೆಕ್ಸ್ಟು ಓ ಕೂಡ ಏನಾಗಿರುತ್ತೆ, ವರ್ಟಿಕಲಿ ಮತ್ತು ಹಾರಿಜೆಂಟಲಿ ಆಗಿರುತ್ತೆ. ಮತ್ತು ಎಕ್ಸ್ ನೋಡಿ, ವರ್ಟಿಕಲಿನೂ ಬಂದಿದೆ, ಹಾರಿಜೆಂಟಲಿನೂ ಬಂದಿದೆ. ಸೊ ಎಕ್ಸ್ ಇವೇನಾಗಿರುತ್ತೆ, ಹೆಚ್, ಐ, ಓ ಆ್ಯಂಡ್ ಎಕ್ಸ್ ಏನಾಗಿರುತ್ತೆ, ಬೋತ್ ವರ್ಟಿಕಲಿನೂ ಮಿರರ್ ಇಮೇಜ್ ಆಗಿರುತ್ತೆ, ಹಾರಿಜೆಂಟಲಿ ಕೂಡ ಮಿರರ್ ಇಮೇಜ್ ಆಗಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 9. ಗಿವ್ 3 ಎಕ್ಸಾಂಪಲ್ಸ್ ಆಫ್ ದ ಶೇಪ್ ವಿತ್ ನೋ ಲೈನ್ ಆಫ್ ಸಿಮೆಟ್ರಿ. ಅಂದರೆ ಶೇಪ್ಸಲ್ಲಿ ಲೈನ್ ಆಫ್ ಸಿಮೆಟ್ರಿ ಇಲ್ಲದೆ ಇರೋವಂಥ ಫಿಗರ್ಸಿಗೆ 3 ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳಿ. ಸ್ಕೇಲಿನ್ ಟ್ರಯಾಂಗಲ್ ಅಂದರೆ ಇಲ್ಲಿ ನೋಡಿ, ಸ್ಕೇಲಿನ್
ಟ್ರಯಾಂಗಲ್. ಸ್ಕೇಲಿನ್ ಟ್ರಯಾಂಗಲ್ ಅಂದರೆ ನಿಮಗೆ ಗೊತ್ತಿದೆ ಯಾವ ಥರ ಇರುತ್ತೆ ಟ್ರಯಾಂಗಲ್ ಅಂದರೆ 3 ಸೈಡ್ಸ್ ಏನಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಇದರ ಮೆಷರ್ಮೆಂಟ್ ಬೇರೆ, ಇದ್ರ ಮೆಷರ್ಮೆಂಟ್ ಬೇರೆ, ಇದ್ರ ಮೆಷರ್ಮೆಂಟ್ ಬೇರೆ ಆಗಿರುತ್ತೆ. ಸೊ ಆಲ್ ದ 3 ಮೆಷರ್ಮೆಂಟ್ಸ್ ಆರ್ ಡಿಫ್ರೆಂಟ್. ಸೊ ಇದಕ್ಕೆ ಯಾವುದೇ ಲೈನ್ ಆಫ್ ಸಿಮೆಟ್ರಿ ಇರೋದಿಲ್ಲ. ನೆಕ್ಸ್ಟು 3 ಫಿಗರ್ಸ್ ಅಂತ ಹೇಳಿದಾರಲ್ವಾ. ಇನ್ನೊಂದು ಫಿಗರ್ ಯಾವುದು ಅಂದರೆ ಪ್ಯಾರಲೆಲೋಗ್ರಾಮ್. ನೆಕ್ಸ್ಟ್ ಫಿಗರನ್ನು ಪ್ಯಾರಲೆಲೋಗ್ರಾಮಿಗೆ ನೀವು ಯಾವ ಥರ ಪ್ಯಾರಲೆಲೋಗ್ರಾಮನ್ನು ಡ್ರಾ ಮಾಡ್ತೀರಾ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಪ್ಯಾರಲೆಲೋಗ್ರಾಮನ್ನು ನೀವು ಈ ಥರ ಡ್ರಾ ಮಾಡ್ತೀರಾ. ಸೊ ಪ್ಯಾರಲೆಲೋಗ್ರಾಮಿಗೆ ಯಾವುದೇ ಲೈನ್ ಆಫ್ ಸಿಮೆಟ್ರಿ ಇರೋದಿಲ್ಲ. ನೆಕ್ಸ್ಟ್ ಕ್ವಾಡ್ರಿಲ್ಯಾಟ್ರಲಿಗೂ ಕೂಡ ಯಾವುದೇ ಲೈನ್ ಆಫ್ ಸಿಮೆಟ್ರಿ ಇರೋದಿಲ್ಲ. ಸೊ ಏನಾಗಿರುತ್ತೆ ಇಲ್ಲಿ ಅಂತಂದರೆ ಎಲ್ಲ 4 ಸೈಡ್ಸು ಏನಾಗಿರುತ್ತೆ ಡಿಫ್ರೆಂಟ್ ಆಗಿರೋದ್ರಿಂದ ಕ್ವಾಡ್ರಿಲ್ಯಾಟ್ರಲಿಗೂ ಕೂಡ ಯಾವುದೇ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡೋಕ್ಕಾಗೋದಿಲ್ಲ. ಸೊ ಯಾವುದು 3 ಶೇಪ್ಸ್ ಅಂದರೆ ಲೈನ್ ಆಫ್ ಸಿಮೆಟ್ರಿ ಇಲ್ಲದೆ ಇರೋದು ಅಂದರೆ ಒಂದು ಸ್ಕೇಲಿನ್ ಟ್ರಯಾಂಗಲ್ಲು, ಪ್ಯಾರಲೆಲೋಗ್ರಾಮು ಮತ್ತು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿ ನೀವು ಬರಿಬೋದು. ನೆಕ್ಸ್ಟು ಮೂವ್ ಆನ್ ಟು ದ ಕ್ವಶನ್ ನಂಬರ್ 10. ವಾಟ್ ಅದರ್ ನೇಮ್ ಕ್ಯಾನ್ ಯು ಗಿವ್ ಟು ದ ಲೈನ್ ಆಫ್ ಸಿಮೆಟ್ರಿ ಆಫ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್? ನೋಡಿ ಇಲ್ಲಿ ಲೈನ್ ಆಫ್ ಸಿಮೆಟ್ರಿ, ಐಸೋಸೆಲೆಸ್ ಟ್ರಯಾಂಗಲಿಗೆ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡಿದರೆ ಅದಕ್ಕೆ ಇನ್ನೊಂದು ನೇಮನ್ನು ಏನಂತ ಹೇಳಿ ಕರಿಬೋದು. ಮತ್ತು ಸರ್ಕಲಿಗೆ ಲೈನ್ ಆಫ್ ಸಿಮೆಟ್ರಿನ ಡ್ರಾ ಮಾಡಿದ್ರೆ ಅದಕ್ಕೆ ನೀವು ಇನ್ನೊಂದು ನೇಮ್ ಏನಂತ ಕೊಡ್ಬೋದು ಅಂತ ಹೇಳಿ. ಫಸ್ಟ್ ಐಸೋಸೆಲೆಸ್ ಟ್ರಯಾಂಗಲನ್ನು ನೋಡಿ. ಕ್ವಶನ್ ನಂಬರ್ 10 ಏನು ಹೇಳಿದ್ದಾರೆ? ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ನಿಮಗೆ ಫಸ್ಟ್ ಗೊತ್ತಿರಬೇಕು. ಐಸೋಸೆಲೆಸ್ ಟ್ರಯಾಂಗಲ್ ಅಂತಂದರೆ ಏನಾಗಿರುತ್ತೆ, ಟ್ರಯಾಂಗಲಿನ 2 ಸೈಡು ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಸೊ 2 ಸೈಡು ಸೇಮ್ ಆಗಿದೆ ಅಂತ ಅಂದರೆ ನೀವು ಏನು ಮಾಡ್ತೀರಾ, ಲೈನ್ ಆಫ್ ಸಿಮೆಟ್ರಿ ಯಾವ ಥರ ಡ್ರಾ ಮಾಡ್ತೀರಾ, ಈ ಥರ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡ್ತೀರಾ. ಈ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡಿದಾಗ ಇದೇನಾಗುತ್ತೆ, ಇವೆರಡು ಸಿಮೆಟ್ರಿಕಲ್ಲು. ಸೊ ಐಸೋಸೆಲೆಸ್ ಟ್ರಯಾಂಗಲಲ್ಲಿ 2 ಸೈಡು ಸೇಮ್ ಆಗಿರುತ್ತೆ. ಇದು ಏನಾಗಿರುತ್ತೆ, ಲೈನ್ ಆಫ್ ಸಿಮೆಟ್ರಿ ಆಗಿರುತ್ತೆ. ಇದನ್ನು ನಾವು ಏನಂತ ಹೇಳಿ ಕರಿಬೋದು ಅಂದರೆ ಮೀಡಿಯನ್ ಅಂತ ಅಂದರೆ ಬೇಸಿಗೆ ಮಿಡಲ್ ಇರೋಂಥ ಪಾಯಿಂಟ್ ಅಲ್ವಾ, ಇದು ಮೀಡಿಯನ್ ಕೂಡ ಆಗಿರುತ್ತೆ ಐಸೋಸೆಲೆಸ್ ಟ್ರಯಾಂಗಲಲ್ಲಿ. ಆ್ಯಂಡ್ ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಲ್ಟಿಟ್ಯೂಡ್ ಅಂತಲೂ ಕರಿಬೋದು. ಸೊ ಈ ಲೈನ್ ಆಫ್ ಸಿಮೆಟ್ರಿನ ನಾವು ಐಸೋಸೆಲೆಸ್ ಟ್ರಯಾಂಗಲಲ್ಲಿ ಏನಂತ ಹೇಳಿ ಕರಿತೀವಿ, ಮೀಡಿಯನ್ ಅಂತ ಹೇಳಿ ಕರಿತೀವಿ. ಮತ್ತು ಇದೇ ಹೈಯೆಸ್ಟ್ ಲೆಂತ್ ಆಗಿರೋದ್ರಿಂದ ಇದನ್ನು ನಾವು ಆಲ್ಟಿಟ್ಯೂಡ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಕ್ವಶನ್ ನಂಬರ್ ಬಿ ಏನು ಹೇಳಿದ್ದಾರೆ, ಸರ್ಕಲ್ ಅಂತ ಹೇಳಿದ್ದಾರೆ. ಸೊ ಸರ್ಕಲ್ ನಿಮಗೆ ಗೊತ್ತಿದೆ, ಸರ್ಕಲಿಗೆ ಇನ್ಫೈನೈಟ್ ಲೈನ್ ಆಫ್ ಸಿಮೆಟ್ರಿ ಇದೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ನಾವು ಒಂದು ಲೈನ್ ಆಫ್ ಸಿಮೆಟ್ರಿನ ಡ್ರಾ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈ ಥರ ಲೈನ್ ಆಫ್ ಸಿಮೆಟ್ರಿನ ಡ್ರಾ ಮಾಡಿದರೆ ಇದು ಸೆಂಟರ್ ಅಲ್ವಾ, ಇಲ್ಲಿ ಸೆಂಟರಿಂದ ದ ಲೈನ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಅ ಸರ್ಕಲ್ ಆ್ಯಂಡ್ ಕನೆಕ್ಟ್ಸ್ ಎನಿ 2 ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ಕಾಲ್ಡ್ ಆಸ್ ಡಯಾಮೀಟರ್. ನೋಡಿ, ಸೆಂಟರಿಂದ ಪಾಸ್ ಆಗ್ತಾ ಇದೆ, 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ ಸರ್ಕಲನ್ನು. ಅಂದರೆ ನಾವು ಇದನ್ನ ಏನಂತ ಹೇಳಿ ಕರಿತೀವಿ, ಡಯಾಮೀಟರ್ ಅಂತ ಹೇಳಿ ಕರಿತೀವಿ. ನೀವು ಯಾವುದೇ ಥರ ಲೈನ್ ಆಫ್ ಸಿಮೆಟ್ರಿ ಡ್ರಾ ಮಾಡಿದ್ರಿ, ವರ್ಟಿಕಲ್ ಡ್ರಾ ಮಾಡಿ ಇಲ್ಲ ಹಾರಿಜೆಂಟಲ್ ಆಗಿ ಡ್ರಾ ಮಾಡಿ, ಅಗೇನ್ ಇದೇನಾಗಿರುತ್ತೆ, ಡಯಾಮೀಟರೇ ಆಗಿರುತ್ತೆ. ಸೊ ಇನ್ನೊಂದು ನೀವು ಸರ್ಕಲಲ್ಲಿ ಲೈನ್ ಆಫ್ ಸಿಮೆಟ್ರಿನ ಏನಂತ ಹೇಳಿ ಕರಿತೀವಿ, ಡಯಾಮೀಟರ್ ಅಂತ ಹೇಳಿ ಕರಿತೀವಿ. ದೆನ್ ಐಸೋಸೆಲೆಸ್ ಟ್ರಯಾಂಗಲಲ್ಲಿ ಮೀಡಿಯನ್ ಅಥವಾ ಆಲ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಥ್ಯಾಂಕ್ ಯು.